ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸಾರಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದಿದ್ದಕ್ಕೆ. ಅಕ್ಕ ಕೂಡ ಬಂದಿದ್ದರು. ಆಫೀಸ್ ಪ್ರೆಷರ್ ತುಂಬಾ ಇತ್ತು. ಕೆಲಸಗಳ ಮಧ್ಯೆ ನಂಗೆ ನಿಜ ಬಿಡುವಾಗಲಿಲ್ಲ. ಅಲ್ಲಿ ಹೋಗು ಇಲ್ಲೋಗು ಆಫೀಸ್ ಕೆಲಸ ಮಾಡು ಇದೆಲ್ಲದ್ರ ಮಧ್ಯೆ ವೀಡಿಯೋ ಮಾಡಲಿಕ್ಕೆ ಖಂಡಿತ ಟೈಮ್ ಆಗಿರಲ್ಲ. ಬಟ್ ಹಬ್ಬಗಳಲ್ಲಿ ಏನಾದರೂ ಒಕೇಶನ್ಸ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಟ್ರಿಪ್ ಹೋದರೆ ಈ ಎಲ್ಲ ಒಂದು ಅಪ್ಡೇಟ್ಸ್ ನಾನು ಶಾರ್ಟ್ಸ್ ಮೂಲಕ ಅಪ್ಲೋಡ್ ಮಾಡ್ತಾನೆ ಇದ್ದೆ. ಸೊ ಎಲ್ಲ ಅಪ್ಡೇಟ್ ಮಧ್ಯೆ ನಮ್ಮ ಅಕ್ಕ ಕೂಡ ಜರ್ಮನಿಯಿಂದ ಬಂದಿದ್ದೊಂದು ಶಾರ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅಕ್ಕ ಕೂಡ ಜರ್ಮನಿಯಿಂದ ಬಂದಿದ್ರು. ಆಲ್ರೆಡಿ ಜರ್ಮನಿಗೆ ಕೂಡ ಹೋದರು. ಈಗ ಜರ್ಮನಿಗೆ ಹೋದ್ಮೇಲೆ ಸ್ವಲ್ಪ ಎಲ್ಲ ಬಿಡುವಾಯಿತು. ಆಫೀಸ್ ಕೆಲಸನೂ ಎಲ್ಲ ಸೆಟಲ್ ಆಗಿದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಕ್ಕ ಜೊತೆ ನಾನು ಸೆಲೆಬ್ರೇಟ್ ಮಾಡಿದೆ. ಸೊ ಹೇಗೆಲ್ಲ ಇತ್ತು ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಲ್ಲ, ಬನ್ನಿ. ಇವಾಗ ನೀವೆಲ್ಲ ನೋಡ್ತಾ ಇರೋ ಲಕ್ಷ್ಮಿಯಾರ್ ಬಂದು ನಮ್ಮ ಕಸಿನ್ ಮನೆಗಳಲ್ಲಿ ನಮ್ಮ ಅಕ್ಕ ಅರ್ಶಿನ ಕುಂಕುಮಕ್ಕೆ ಹೋಗಿದ್ರು. ಸೊ ಹಾಗಾಗಿ ಅಲ್ಲಿ ತೆಗೆದಂಥ ಫೋಟೋಸ್ ಇದು. ಲಾಸ್ಟ್ ಟೈಮ್ ಅಕ್ಕ ಇಲ್ದಿದ್ದಕ್ಕೆ ನಾನು ಎಲ್ಲರ ಮನೆಗೂ ಹೋಗಿದ್ದೆ. ಸೊ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ಈ ಸಲ ಅವಳು ಇದ್ದಿದ್ದ ಕಾರಣ ಎಲ್ಲರ ಮನೆಗೂ ಅವಳು ಹೋಗಿದ್ಲು. ನಾನು ಮನೆ ಹತ್ರ ನೋಡ್ಕೊಳ್ತಾ ಇದ್ದೆ. ಸೊ ಮನೇಲಿ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ನನಗೆ ವೀಡಿಯೋಗೆ ಹೆಲ್ಪ್ ಆಗಲಿ ಅಂತ ಅವಳು ಎಲ್ಲರ ಮನೇಲೂ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ಲು. ಸೊ ಇಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನ ಮನೆಯದು. ಸೊ ಹೀಗೆ ನಮ್ಮ ಅತ್ತೆ ಚಿಕ್ಕಪ್ಪಂದಿಯರು ಕಸಿನ್ಸ್ ಮನೆಗೆಲ್ಲ ಹೋಗಿದ್ಲು. ಹಾಗಾಗಿ ಅಲ್ಲಿ ತೆಗೆದಂಥ ಫೋಟೋಸ್ ಇದು. ತುಂಬಾ ಚೆನ್ನಾಗಿದೆ ಅಲ್ವಾ? ನಾರ್ಮಲಿ ಈ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ನನಗೊಂಥರ ಕ್ಯೂರಿಯಾಸಿಟಿ. ಎಲ್ಲರೂ ಮನೆಯಲ್ಲೂ ಹೇಗೆ ಲಕ್ಷ್ಮಿನ ಅಲಂಕಾರ ಮಾಡಿರ್ತಾರೆ ಅಂತ ನೋಡೋದೇ ಒಂದು ಖುಷಿ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಶೇರ್ ಮಾಡಿಕೊಂಡೆ. ಸೊ ನಮ್ಮನೇಲಿ ಹಬ್ಬ ಹೇಗಿತ್ತು, ನಮ್ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತಯಾರಿನೂ ನಡೀತಾ ಇದೆ. ಸೊ ಲಾಸ್ಟ್ ಇಯರ್ ಅಕ್ಕ ಇರಲಿಲ್ಲ, ಸ್ಕಂದನೂ ಇರಲಿಲ್ಲ. ಸೊ ಇವಾಗ ಇಬ್ಬರು ಬಂದಿದ್ದಾರೆ. ಸೊ ನನಗೆ ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ 5:30 6 ಗಂಟೆ ಅಷ್ಟರೊಳಗೆಲ್ಲ ದೀಪ ಹಚ್ಬೇಕಂತ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಈ ಸಲ ಮಾರ್ಕೆಟ್ಗೂ ಏನು ನಾನು ಹೋಗಿಲ್ಲ, ಎಲ್ಲನೇ ಅಕ್ಕ ಹೋಗಿ ತೊಗೊಂಡು ಬಂದರು. ಸೊ ಅಕ್ಕ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಏನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ದೇವ್ರದ್ದು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ದೇವ್ರು ಕುಳ್ಸೋಕ್ಕೆ. ಸೊ ಇನ್ನು ಲಕ್ಷ್ಮೀ ದೇವ್ರನ್ನ ಕೂರಿಸಿಲ್ಲ, ಅಂದರೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ರೆಡಿ ಮಾಡ್ಕೊಳ್ಳೋವಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ತಾಮ್ರದ ಪಾತ್ರೆಯಲ್ಲಿ ಅಕ್ಕಿನೆಲ್ಲ ಹರಡಿ ಅಕ್ಕಿನ ತುಂಬ ತುಂಬಿಸಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಳ್ತಾ ಇದ್ರು. ಈ ಕೆಳಗಡೆ ಇರೋ ತಾಮ್ರದ ಪಾತ್ರೆನ ಆಲ್ಮೋಸ್ಟ್ ಒಂದು 25 ಇಯರ್ಸ್ ಹಿಂದೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದು ಅಪ್ಪ ಅಮ್ಮ. ಸೊ ಅಲ್ಲಿಯವರೆಗೂ ಇಲ್ಲಿ ತನಕ ಇದು ಬರೀ ದೇವ್ರ ಹಬ್ಬಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಮಿಕ್ಕಿ ಟೈಮಲ್ಲಿ ಅದನ್ನು ಎತ್ತಿಟ್ಬಿಡ್ತೀವಿ. ಸೊ ಹಾಗಾಗಿ ಈ ತಾಮ್ರದ ಪಾತ್ರೆಗಳನ್ನೆಲ್ಲ ಬಳಸ್ಕೊಂಡು ಇಲ್ಲಿ ಲಕ್ಷ್ಮಿನ ಕೂರಿಸ್ಲಿಕ್ಕೆ ಎಲ್ಲ ಒಂದು ಪ್ರಿಪ್ರೇಷನ್ಸು ಮಾಡ್ತಾಯಿದ್ರು. ಆ್ಯಂಡ್ ನಾರ್ಮಲಿ ನನಗೆ ಚಿಕ್ಕ ವಯಸ್ಸಿಂದನೂ ನೆನಪಿದೆ. ಅಂದರೆ ನಾವು ಚಿಕ್ಕವ್ರು ಇರುವಾಗಿಂದನೂ ಅಮ್ಮ ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾದರೂ ಒಂದು ಬೆಳ್ಳಿದು ಒಂದು ವಸ್ತುನ ತೊಗೊಳ್ಳೋದು ಅಮ್ಮನಿಗೆ ಅಭ್ಯಾಸ. ಏನೂ ಆಗಲಿಲ್ಲ ಅಂದರೂ ಒಂದು ಕಾಯಿನಾದ್ರು ತೊಗೊಳ್ತಿದ್ರು ಬೆಳ್ಳಿದು. ಸೊ ಹಾಗಾಗಿ ಅದು ವರ್ಷವೂ ನಮಗೊಂಥರ ಪ್ರಾಕ್ಟೀಸ್. ಹಬ್ಬ ಬಂತು ಅಂದರೆ ಲಕ್ಷ್ಮಿಯ ಹಬ್ಬಕ್ಕೆ ಸೀರೆ ತೊಗೊಳ್ಳೋದು ಪ್ಲಸ್ ಏನಾದರೂ ಒಂದು ಬೆಳ್ಳಿ ವಸ್ತುನ ತೊಗೋಬೇಕು ಅನ್ನೋದು. ಈ ಸಲನೂ ಒಂದು ಬೆಳ್ಳಿ ದೀಪ ತೊಗೊಂಡ್ವಿ. ಬಹಳ ದಿನದಿಂದ ಒಂದು ದೊಡ್ಡ ದೀಪಾಲೆ ಕಂಬ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಅಕ್ಕನೇ ಈ ಸಲ ಅದನ್ನು ಗಿಫ್ಟ್ ಮಾಡಿದ್ಲು ಅಮ್ಮನಿಗೆ. ಸೊ ಆಗಲೇ ಅಕ್ಕ ಒಂದು ಅನ್ಪ್ಯಾಕ್ ಮಾಡ್ತಿದ್ರಲ್ಲ ಒಂದು ದೀಪ, ಸೊ ಆ ದೀಪನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆಲ್ಮೋಸ್ಟ್ ಇದು ಒಂದು 12 o'clock ಹಂಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ವಿ, ಊಟ ಎಲ್ಲ ಮುಗಿಸಿ. ಆ್ಯಂಡ್ ಮಕ್ಕಳು ಕೂಡ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಕೃಷ್ಣ ನಾನು ಹೆಲ್ಪ್ ಮಾಡ್ತೀನಿ. ಅವಳಿಗಿದೆಲ್ಲ ತುಂಬ ಇಂಟ್ರೆಸ್ಟ್, ಇದೆಲ್ಲ ಹಿಂಗೆಲ್ಲ ಪ್ರಿಪ್ರೇಷನ್ಸ್ ಮಾಡೋದೆಲ್ಲ ತುಂಬಾ ಕ್ಯೂರಿಯಸ್ ಅವಳಿಗೆ. ಸೊ ಅವಳು ಬಂದು ಅವರ ಪುಟ್ಟಮ್ಮಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡಿದ್ಲು. ಆ್ಯಂಡ್ ಇನ್ನೊಂದು ಕಡೆ ನಾನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಇಡ್ತಾ ಇದ್ದೆ. ಆ್ಯಂಡ್ ಮಾಯಿ ಎಲ್ಲಾರ್ದು ವೀಡಿಯೋಸ್ ಎಲ್ಲ ಮಾಡೋದ್ರೊಳಗೆ ಹೆಲ್ಪ್ ಮಾಡ್ತಾಯಿದ್ಲು. ಆ್ಯಂಡ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು AS ಬಾಬುಷಾ ಇಂದ ಕಂಚಿ ಸೀರೆನ ತೊಗೊಂಡು ಬಂದಿದ್ವಿ. ಸೊ ಇದು ತೊಗೊಂಡು ಬಂದಿದ್ದು ನನ್ನ ಕಸಿನ್ ಮದುವೆಗೆ ಅಂತ ಶಾಪಿಂಗ್ ಹೋಗಿದ್ವಿ ಕಂಚಿಗೆ. ಸೊ ಆಗ ತೊಗೊಂಡಿದ್ದು ಸೀರೆ ಇದು. ಹಾಗೆ ಇಟ್ಬಿಟ್ಟಿದ್ವಿ, ನಾವು ಯಾರು ಹೊಲ್ಸ್ಕೊಂಡಿರಲ್ಲ, ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಂದು ಇಟ್ಕೊಂಡಿದ್ದು. ಸೊ ಆ ಒಂದು ಸೀರೆನ ಇಲ್ಲಿ ದೇವರಿಗೆ ಉಡಿಸ್ತಾ ಇದ್ವಿ. ಇದಿಷ್ಟು ಕೊಟ್ಟಿದ್ದು 16,000 16,000 ಇದು. ಸೊ ಇದು AS ಬಾಬುಷಾ. ಸೊ ಲಾಸ್ಟ್ ಟೈಮು ಯಾವುದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ವಿ. ಸೊ ಈ ಸಲ ರೇಷ್ಮೆ ಸೀರೆ ಸಣ್ಣಮ್ಮ ಕಂಚಿಗೋಗಿ ಕಂಚಿ ಸೀರೆ ತೊಗೊಂಡು ಬಂದಿದ್ದೀವಿ. ಇದು ಆ್ಯಕ್ಚುಲಿ ನನ್ನ ಕಸಿನ್ ಮದುವೆ ಹೋದಾಗ ತೊಗೊಂಡಿದ್ದು. ಅದನ್ನೇ ದೇವ್ರಿಗೆ ಅಂತ ಹಾಗೆ ಇಟ್ಬಿಟ್ಟಿದ್ವಿ. ಸೊ ಹೇಗಿದೆ, ಚೆನ್ನಾಗಿದೆಯಾ? ಸೊ ನಮ್ಮನೆ ಲಕ್ಷ್ಮಿಗೆ ಈ ಕಂಚಿ ಸೀರೆ ಉಡ್ಸೋಣ. ಆಗಿದ್ರೆ ಬನ್ನಿ.
ಆ್ಯಂಡ್ ಇಲ್ಲಿ ನಾವು ಆಗಲೇ ಕಟ್ ಮಾಡಿದ್ವಲ್ಲ ಬ್ಲೌಸ್ ಪೀಸ್, ಅದು ಆ ಪಾರ್ಟ್ ಏನಿರುತ್ತೆ ಆ ಕ್ಲಾತಿಂದ ದೇವರಿಗೆ ನಾವು ಕೈಗಳನ್ನ ಮಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ಲೆವೆಲ್ಗೆ ಸೀರೆ ಎಲ್ಲ ಉಡ್ಸಾಗಿತ್ತು ಆ್ಯಂಡ್ ಇದನ್ನು ದೇವ್ರ ಮನೇಲಿ ಕೂರಿಸಿ ಬೆಳಗ್ಗೆ ಎದ್ದು ಮುಖವಾಡ ಒಡವೆಗಳನ್ನ ಹಾಕ್ಬೇಕಾಗಿತ್ತು ಅಷ್ಟೇ. ಆಲ್ಸೋ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಆಗಲೇ ಒಂದು 12:30 ಆಗಿತ್ತು. ಸೊ ಬೆಳಗ್ಗೆ ಕೂಡ ಬೇಗ ಎದ್ದೊಳ್ಬೇಕಾಗಿತ್ತಲ್ಲ, ಹಾಗಾಗಿ ಈ ಕೆಲಸನ ಅಷ್ಟಕ್ಕೆ ಬಿಟ್ಟು ಎಲ್ಲರೂ ಮಲಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ಫುಲ್ ಅಲಂಕಾರ ಮಾಡಿದ್ವಿ. ಹಾಗಿದ್ರೆ ನಮ್ಮನೆ ಲಕ್ಷ್ಮಿ ಫುಲ್ ಅಲಂಕಾರದಲ್ಲಿ ಹೇಗೆ ಕಾಣಿಸ್ತಾ ಇದ್ರು ಅಂತ ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ವಾ ನಮ್ಮ ಮನೆ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡಿದ್ವಿ ಅಂತ. ಚೆನ್ನಾಗಿದೆ ಅಲ್ಲ. ನಾರ್ಮಲಿ ಹೆಣ್ಮಕ್ಳಿಗೆ ವರಮಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಎಷ್ಟೇ ಅಲಂಕಾರ ಮಾಡಿದ್ರು ಸಮಾಧಾನನೇ ಆಗಲ್ಲ. ಏನಾದರೂ ಒಂದು ಅಡಿಷನ್ ಮಾಡ್ತಾನೆ ಇರ್ತೀವಿ. ಅದು ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ಏನಾದರೂ ಒಂದು ಚೇಂಜಸ್ ಮಾಡ್ತಾನೆ ಇರ್ತೀವಿ ನಾವು ಹಬ್ಬ ಮುಗಿಯೋರ್ಗು. ಸೊ ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ. ಸೊ ದೇವ್ರ ದೀಪ ಎಲ್ಲ ಹಚ್ಚಾದ್ಮೇಲೆ ಎಲ್ಲರೂ ಪೂಜೆ ಸಲ್ಲಿಸಿ ಇನ್ನೇನಿರುತ್ತೆ ಹಬ್ಬದ ಅಡುಗೆಗಳು. ಯೂಶ್ವಲಿ ನಮ್ಮ ಮನೇಲಿ ಎಲ್ಲ ಹಬ್ಬಕ್ಕೂ ಬೇಳೆ ಒಬ್ಬಟ್ಟು ಅಂತ ಕಂಪಲ್ಸರಿಯಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಚಿತ್ರಾನ್ನ, ಕೂಟು, ಬೀನ್ಸ್ ಪಲ್ಯ, ಕೋಸಂಬರಿ ಇದೆಲ್ಲ ಡಿಫಾಲ್ಟ್ ಇದ್ದೇ ಇರುತ್ತೆ ಸೈಡ್ಸ್. ಹಿಂದಿನ ದಿವಸ ಮಾಡಿದಂಥ ಚಕ್ಲಿ, ರವೆ ಉಂಡೆ ಇದನ್ನು ಕೂಡ ದೇವ್ರಿಗೆಲ್ಲ ಇಟ್ಟಾದಮೇಲೆ ನಾವು ಕೂಡ ತಗೊಳ್ತೀವಿ. ಸೊ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ನನ್ನ ಕಸಿನ್ ಶ್ವೇತಾ ಕೂಡ ಬಂದಿದ್ದರು. ಸೊ ಅಕ್ಕನ ಅವ್ರ ಮನೆಗೆ ಕುಂಕುಮಕ್ಕೆ ಕರ್ಕೊಂಡು ಹೋಗೋಕ್ಕೆ. ಲಾಸ್ಟ್ ಇಯರ್ ಅಂತೂ ಹಬ್ಬಕ್ಕೆ ಅಕ್ಕ ಮನೇಲಿ ಇರಲಿಲ್ಲ. ಸೊ ಈ ವರ್ಷ ಇದ್ದಿದ್ದಕ್ಕೆ ಎಲ್ಲ ಕಸಿನ್ಸ್ ಮನೆಗೂ ಅವಳೇ ಹೋಗಿದ್ಲು ಕುಂಕುಮಕ್ಕೆ. ಆ್ಯಂಡ್ ನಾನು ಮನೇಲೇ ಇದ್ದೆ. ಸೊ ಅಕ್ಕಪಕ್ಕದ ಮನೆಯವ್ರನ್ನೂ ಎಲ್ಲ ಕುಂಕುಮ ಕರಿಬೇಕಲ್ಲ ಸಂಜೆಗೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಲೋ, ಇವಾಗ ಎಲ್ಲರೂ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಕ್ಕ ನನ್ನ ಕಸಿನ್ಸ್ ಮನೆಗೆಲ್ಲ ಹೋಗಿದ್ದಾರೆ. ಸೊ ಇವಾಗ ನಾನು ಎಲ್ಲರೂ ಮನೆಗೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬರಬೇಕು. ಸೊ ತುಂಬ ಮಳೆ ಬರ್ತಾ ಇತ್ತು ಇಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀನಿ, 6:15 ಸೊ ಬನ್ನಿ ಆಗಿದ್ರೆ ಹೋಗೋಣ. ಸೊ ಎಲ್ಲ ನೇಬರ್ಸು ಬಂದಿದ್ದರು. ಅವ್ರಿಗೆಲ್ಲ ಕುಂಕುಮ ಕೊಟ್ಟಾದ್ಮೇಲೆ ಕಸಿನ್ಸ್ ಕೂಡ ಜಾಯ್ನ್ ಆಗಿದ್ರು. ನನ್ನ ಕಸಿನ್ ಹಿತಾ, ದೀಕ್ಷಿತ್, ನಮ್ಮ ಮಾಮ ಎಲ್ಲರೂ ಬಂದಿದ್ರು. ಇವ್ರ ಜೊತೆ ಎಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಜೊತೆ ಎಲ್ಲರೂ ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ವಿ. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಮ್ಮ ಪುಟ್ಟ ಲಕ್ಷ್ಮಿ ಜೊತೆ, ನನ್ನ ಕಸಿನ್ಸ್ ಜೊತೆ, ಅಕ್ಕನ ಜೊತೆ, ಅಮ್ಮನ ಜೊತೆ, ಮಕ್ಳ ಜೊತೆ ಎಲ್ಲರ ಜೊತೆನೂ ಫೋಟೋ ಸೆಷನ್ ಎಲ್ಲ ಮುಗಿದ್ಮೇಲೆ ನಮ್ಮನೆ ವರಮಹಾಲಕ್ಷ್ಮಿಗೆ ಇಲ್ಲಿ ಆರತಿ ಮಾಡ್ತಾ ಇದ್ವಿ, ನಾನು, ಅಕ್ಕ, ಮಕ್ಕಳು ಎಲ್ಲ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುದ, ಗೆಜ್ಜೆ ಕಾಲ್ಗಳ ನಾದವ ಬೀರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ತುಂಬಾ ಗೊತ್ತಾಗುತ್ತಲ್ಲ, ಇಡ್ಲಕ್ಕ ನಾಳೆ ಇಡೋಣ.
ಸೊ ನೋಡ್ತಾ ಇದ್ದೀರಲ್ವಾ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಅನ್ನೋದನ್ನ. ಕೊನೆಯಲ್ಲಿ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ಆರತಿನೂ ಮಾಡಿ ಆಗಮನ ಪುನರಾಗಮನನೂ ಹೇಳಿ ದೇವ್ರಿಗೆ ಹಾಕಿರೋ ಒಡವೆನ ಎಲ್ಲರೂ ಅಂದರೆ ಮನೇಲಿ ಹೆಣ್ಮಕ್ಳು ಎಲ್ಲರೂ ಒಂದು 5-5 ನಿಮಿಷ ಅದನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಎತ್ತಿಡ್ತೀವಿ. ಸೊ ಇದು ಒಂದು ಪ್ರಾಕ್ಟೀಸ್ ನಮ್ಮ ಮನೇಲಿ. ಸೊ ಅದೊಂಥರ ಪಾಸಿಟಿವ್ ಎನರ್ಜಿ ಥರ. ನಾರ್ಮಲಿ ಸ್ವಲ್ಪ ಜನ ಮಾಡ್ತಾರೆ ಈ ಥರ. ಸೊ ಹೀಗಿತ್ತು ನಮ್ಮನೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ನೆಕ್ಸ್ಟ್ ಡೇ, ಇವಾಗ ನೀವು ನೋಡ್ತಾ ಇರೋದು ಇದು ನೆಕ್ಸ್ಟ್ ಡೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಆದರೂ ಬನ್ನಿ ಅಂತ ಹೇಳಿದರು ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲವು ಫ್ರೆಂಡ್ಸ್ಗಳು. ಆಲ್ಸೋ ಇದು ಬಂದು ನಮ್ಮ ಯೋಗ ಕ್ಲಾಸ್ನ ನಿಡುಂಚರಿ ಅಂಕಲ್ ಮನೆಗೆ ಹೋದಾಗ ತೆಗೆದಂಥ ವೀಡಿಯೋ. ಸೊ ಅವರು ಲಕ್ಷ್ಮಿನ 3 ದಿವಸ ಕೂರಿಸ್ತಾರಂತೆ. ಈ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಡೆಕೋರೇಷನ್ಸ್ ಆಂಟಿ ಒಬ್ಬರೇ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಲಕ್ಷ್ಮಿನಂತೂ ಅದ್ಭುತವಾಗಿ ಕೂರಿಸಿದ್ರು. ಸೊ ನಿಮಗೂ ಎಲ್ಲ ತೋರಿಸೋಣ ಅಂತಲೇ ವಿಡಿಯೋ ಮಾಡಿದೆ. ಆಲ್ಸೋ ಆಂಟಿ ಒಂದು ಕಾನ್ಸೆಪ್ಟಲ್ಲಿ ಇವ್ರ ಮನೆ ಲಕ್ಷ್ಮಿನ ಕೂರಿಸಿದ್ರು. ಅದು ಏನು ಅಂದರೆ ಸದಾಕಾಲ ಐಶ್ವರ್ಯ ಮನೆಯಲ್ಲಿ ಶಾಶ್ವತವಾಗಿ ಇರಲಿ, ನೆಲೆಸಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಿಯ ಪಾದದ ಕೆಳಗಡೆ ಒಡವೆ ಈ ಕಾಸುಗಳನ್ನೆಲ್ಲ ಇಟ್ಟು ಒಂದು ಬಟ್ಲಲ್ಲಿ ಅದನ್ನು ದೇವರು ತನ್ನ ಪಾದದಿಂದ ತುಳಿಯೋ ಥರ, ಅಂದರೆ ಅದನ್ನು ಆ ಕಾಸು ಮೇಲೆ ತನ್ನ ಪಾದನ ಇಟ್ಟಿರ್ತಾರೆ. ಸೊ ಏನು ಅಂದರೆ ಅವ್ರ ಮನೇಲಿ ಏನಿದೆ ಐಶ್ವರ್ಯ ಅದು ಅವ್ರ ಮನೇಲೇ ಶಾಶ್ವತವಾಗಿ ನೆಲೆಸಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾನ್ಸೆಪ್ಟಲ್ಲಿ ಕೂರಿಸಿದ್ರು. ಪ್ರತಿ ವರ್ಷವೂ ಅವ್ರು ಇದೇ ಕಾನ್ಸೆಪ್ಟಲ್ಲಿ ಕೂರಿಸ್ತಾರಂತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ಸೋ ದೇವ್ರ ಪಾದಕ್ಕೆ ಹಾಕಿದಂಥ ಗೆಜ್ಜೆ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ತುಂಬಾ ಸೊಗಸಾಗಿ ಕಾಣಿಸಿತ್ತು, ಮುದ್ದಾಗಿ ಕಾಣಿಸ್ತಿತ್ತು ಪಾದ ಎಲ್ಲ. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಒಂದು ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ತುಂಬ ಹೊತ್ತು ಟೈಮ್ ತೊಗೊಳ್ತೀವಿ. ಇಲ್ಲಿ ಆಂಟಿ ಮೇನ್ ಲಕ್ಷ್ಮಿ ವರಮಹಾಲಕ್ಷ್ಮಿ ಏನು ಕೂರಿಸಿದ್ದಾರೆ ಆ ಲಕ್ಷ್ಮಿಗೂ ಸೀರೆ ಉಡಿಸಿ ಆ ಕಡೆ ಈ ಕಡೆ ಒಂದು ಪುಟ್ಟ ಲಕ್ಷ್ಮಿ 2 ಇಟ್ಟಿದ್ರು. ಸೊ ಅದಕ್ಕೂ ಕೂಡ ಸೀರೆ ಎಲ್ಲ ಉಡಿಸಿ ಒಡವೆಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಂಟಿಗೆ ಆಲ್ಮೋಸ್ಟ್ ಒಂದು 50+ ಆಗಿದೆ. ಸೊ ಎಷ್ಟು ಪೇಷನ್ಸಿಂದ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಫೈನಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆಲ್ಲ ಆಚರಿಸಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆಲ್ ಆಫ್ ಯು ಟೇಕ್ ಕೇರ್. ಮತ್ತೆ ಸಿಗೋಣ. ನಮಸ್ಕಾರ.